ಹುಬ್ಬಳ್ಳಿಯಲ್ಲಿ ವಿರೋಧಿಗಳಿಗೆ ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಕೊಟ್ಟಿದ್ರು. ಕಿಚ್ಚ ಕೌಂಟರ್ ಕೊಟ್ಟ ಬೆನ್ನಲ್ಲೇ ಫ್ಯಾನ್ಸ್ ನಡುವೆ ದೊಡ್ಡ ಸಂಘರ್ಷ ಶುರುವಾಗಿದೆ. ಹುಬ್ಬಳ್ಳಿಯಲ್ಲಿ ಕಿಚ್ಚ ಕೌಂಟರ್ ಕೊಟ್ಟ ಬೆನ್ನಲ್ಲೇ ಫ್ಯಾನ್ಸ್ನ ಮಧ್ಯೆ ವಾರ್ ಶುರುವಾಗಿದೆ. ಡಿ ಬಾಸ್ ಹೊರಗೆ ಇರಬೇಕಾದ್ರೆ ಯುದ್ಧ ಮಾತಿರಲಿಲ್ಲ. ಯುದ್ಧದ ಮಾತಿಗೆ ದರ್ಶನ್ ಫ್ಯಾನ್ಸ್ ಟಾಂಗ್ ಕೊಟ್ರ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೆಗೆಟಿವ್ ಪ್ರಚಾರ ಮಾಡೋರಿಗೆ ಸುದೀಪ್ ಕೌಂಟರ್ ಕೊಟ್ರು. ಮಾರ್ಕ್ ಚಿತ್ರದ ವಿರುದ್ಧ ಯಾರ್ಯಾರು ನೆಗೆಟಿವ್ ಪ್ರಚಾರ ಮಾಡ್ತಾರೆ ಅಂಥವರಿಗೆ ಒಂದು ತಿರುಗೇಟನ್ನ ಕೊಟ್ಟಿದ್ರು. ಇಲ್ಲಿ ಮಾತಾಡಿದ್ರೆ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅಂತ ಸುದೀಪ್ ಅವರು ಹೇಳಿದ್ರು. ಹುಬ್ಬಳ್ಳಿಯಲ್ಲಿ ಕಿಚ್ಚ ಹೇಳಿಕೆಗೆ ದರ್ಶನ್ ಅಭಿಮಾನಿಗಳು ಟಾಂಗ್ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಫ್ಯಾನ್ಸ್ಗಳ ಮಧ್ಯೆ ವಾರ್. ಹೇಳಿ ದರ್ಶನ್ ಅವರಿಗೆ ದೊಡ್ಡ ಮಟ್ಟದ ಫ್ಯಾನ್ ಬೇಸ್ ಇರುವಂಥದ್ದು. ಅದೇ ಪ್ರಕಾರವಾಗಿ ಸುದೀಪ್ ಅವ್ರಿಗೂ ಕೂಡ ಇದೆ. ಬಟ್ ಈಗ ಈ ಇಬ್ಬರು ಅಭಿಮಾನಿಗಳ ನಡುವೆ ಒಂದು ವಾರ್ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ರೀತಿ ಯುದ್ಧದ ಮಾತು ಏನು ಹೇಳಿದ್ರಲ್ಲ ಆ ವಿಚಾರಕ್ಕೆ ಎಲ್ಲೋ ಒಂದು ಕಡೆ ಟಾಂಗ್ ಕೊಟ್ರ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೆಗೆಟಿವ್ ಪ್ರಚಾರ ಮಾಡೋರಿಗೆ ಅವರು ಟಾಂಗ್ ಕೊಟ್ಟಿದ್ದು, ತಿರುಗೇಟನ್ನು ಕೊಟ್ಟಿದ್ದು. ಬಟ್ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಫ್ಯಾನ್ಸ್ಗಳ ನಡುವೆ ಒಂದು ರೀತಿ ದೊಡ್ಡ ವಾರ್ ಶುರುವಾಗಿದೆ. ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಮಾತಾಡೋದಕ್ಕೆ ತುಂಬಾ ಆಸೆ ಇದೆ. ಕೆಲವು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ. ಹುಬ್ಬಳ್ಳಿಗೆ ಆಕ್ಚುಲಿ ಬಂದು ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಏನಿರ್ಬೋದು ನಿಮಗೆ ಕೇಳ್ತಾ ಇದ್ದೀನಿ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ, ಹಾಗೂ ಪ್ರತಿ ಸಲ ಈ ಊರಲ್ಲಿ ನಮಗೆ ಸಿಕ್ಕಿರೋ ಆ ಪ್ರೀತಿ ವಿಶ್ವಾಸ, ಇದು ಸುದೀಪ್ ಅವ್ರು ಹೇಳಿದಂಥ ವಿಚಾರ ಏನಿದೆ. ಒಂದು ಕಡೆ ಇವ್ರು ಆಡಿದಂಥ ಮಾತು ಸಖತ್ ವೈರಲ್ ಆಗ್ತಾ ಇದೆ. ಬಟ್ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸುದೀಪ್ ಅವರ ಈ ಮಾತುಗಳಿಗೆ ಅರ್ಥ ಕೊಡುವಂಥ ಕೆಲಸ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ವಾರ್ ಸದ್ಯ ಈಗ ಚಾಲ್ತಿಯಲ್ಲಿದೆ. ಆಮೇಲೆ ಕಮೆಂಟ್ಗಳು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ, ಯಾವ ಥರದ ಚರ್ಚೆಗಳಾಗ್ತಾ ಇದೆ. ಫ್ಯಾನ್ಸ್ಗಳು ಒಂದಷ್ಟು ಜನ ಸುದೀಪ್ ಅವ್ರು ಹೇಳಿದ್ದು ಕರೆಕ್ಟು, ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಅಂದರೆ, ಇನ್ನೊಂದಷ್ಟು ಜನ ಡಿ ಬಾಸ್ ಅಭಿಮಾನಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದು ರೀತಿ ಸುದೀಪ್ ಅವರ ಈ ಮಾತುಗಳೇನಿದೆ ಅದಕ್ಕೇ ಅವ್ರನ್ನ ದೂರ ಇಟ್ಟಿರೋದು, ಈ ಥರದ್ದೆಲ್ಲ ಒಂದಷ್ಟು ನೆಗೆಟಿವ್ ಕಮೆಂಟ್ಗಳು. ಅದರ ಜೊತೆಗೆ ಈ ಫ್ಯಾನ್ಸ್ಗಳ ಮಧ್ಯೆ ದೊಡ್ಡ ಮಟ್ಟದಲ್ಲಿ ವಾರ್ ನಡೀತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಬಟ್ ಆರಂಭದಿಂದಲೂ ಈ ಮಾರ್ಕ್ ಸಿನಿಮಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ನೆಗೆಟಿವಿಟಿ ಹಂಚ್ತಾ ಇದ್ರು, ಆ ಥರದ ಪೋಸ್ಟ್ಗಳನ್ನು ಹಾಕ್ತಾ ಇದ್ರು, ಅವರಿಗೆ ಸುದೀಪ್ ಅವರು ಟಾಂಟ್ ಮಾಡಿದ್ರ, ಯಾರಿಗೆ ಈ ವಿಚಾರ ಹೇಳಿದ್ರು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳು ಕೂಡ ಸದ್ಯ ಚಾಲ್ತಿಯಲ್ಲಿದೆ.